ನಟಿಸಿರುವ ದೀಪಿಕಾ ಪಡುಕೋಣೆ ಡ್ಯಾನ್ಸ್ ಮಾಡಿರುವ ಚಿತ್ರ ಪಠಾಣ್. ಇದರ ಮೂವಿ ಕತೆ ಇವತ್ತಿನ ವಿಡಿಯೋದಲ್ಲಿ. ಬೈ ದ ವೇ, ಮೂವಿನಲ್ಲಿ ಕತೆ ವರ್ತಮಾನ ಮತ್ತೆ ಭೂತಕಾಲಗಳ ನಡುವೆ ಬ್ಯಾಕ್ ಅಂಡ್ ಫೋರ್ತ್ ಓಡಾಡ್ತಿರತ್ತೆ. ಸೊ ಈ ಕಥೆಯನ್ನ ಸಿಂಪಲ್ ಅಂಡ್ ಸೀಕ್ವೆನ್ಶಿಯಲ್ ಆಗಿ ನೋಡ್ಬಿಡೋಣ ನಾವು. ಕತೆ ಸ್ಟಾರ್ಟ್ ಆಗುತ್ತೆ 2019ನೇ ಇಸ್ವಿಯಲ್ಲಿ. ಭಾರತ ಸರ್ಕಾರ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ಆರ್ಟಿಕಲ್ 370 ಅನ್ನ ತೆಗೆದು ಹಾಕಿದೆ. ಇದರಿಂದ ಪಾಕಿಸ್ತಾನದಲ್ಲಿರುವ ಹಲವಾರು ಜನಗಳಿಗೆ ನಿದ್ದೆ ಬರದಂಗಾಗಿದೆ. ಎಸ್ಪೆಷಲಿ ಜನರಲ್ ಖಾದಿರ್ ಅನ್ನುವ ಮಿಲಿಟರಿ ಆಫೀಸರ್ಗಂತೂ ಇನ್ನು ತಲೆ ಕೆಟ್ಟೋಗಿದೆ. ಈ ಖಾದಿರ್ಗೆ ಮೊದಲಿನಿಂದಲೂ ಬ್ರೈನ್ ಟ್ಯೂಮರ್, ಬ್ರೈನ್ ಕ್ಯಾನ್ಸರ್ ಇತ್ತು. ಈಗ ಆರ್ಟಿಕಲ್ 370 ತೆಗೆದಿದ್ದನ್ನ ಕೇಳಿಸ್ಕೊಂಡು ಇನ್ನೂ ತಲೆ ಕೆಟ್ಟೋಯ್ತು. ಇನ್ ಸ್ವಲ್ಪ ದಿನಗಳಷ್ಟೇ ಈತ ಬದುಕೋದು ಅಂತ ಡಾಕ್ಟರ್ ಹೇಳಿದರೆ. ಸೊ ಖಾದಿರ್ ಒಂದು ಶಪಥವನ್ನು ಮಾಡಿಬಿಡ್ತಾರೆ. ಇಂಡಿಯಾದ ಮೇಲೆ ನಾನು ಪ್ರತೀಕಾರವನ್ನ, ರಿವೆಂಜ್ ಅನ್ನ ತಗೊಂತೀನಿ ಅಂತ. ಈ ಪ್ರತೀಕಾರವನ್ನ ಔಟ್ಫಿಟ್ ಎಕ್ಸ್ ಅನ್ನುವ ಒಂದು ಭಯೋತ್ಪಾದಕ ಸಂಘಟನೆಯ ಮೂಲಕ ತಗೊಳ್ಬೇಕು ಅಂತ ನಿರ್ಧಾರ ಮಾಡ್ದ. ಇದರ ಲೀಡರ್ ಹೆಸರು ಜಿಮ್ ಅಂತ. ಈ ಜಿಮ್ ಮೊದಲು ಇಂಡಿಯನ್ ರಾ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ರು. ಇವರು ರಾ ಕಂಡ ಅತ್ಯಂತ ಪ್ರಸಿದ್ಧ ಗುಪ್ತಚರರಾಗಿದ್ರು. ಒಂದ್ಸಲ ಪೈರೇಟ್ಗಳು ಸಮುದ್ರದಲ್ಲಿ ಯಾವ್ದೋ ಒಂದು ಕಳ್ತನ ಮಾಡ್ಬೇಕು ಅಂತ ಸ್ಕೆಚ್ ಹಾಕಿದ್ರು. ಅದನ್ನೆಲ್ಲ ತಪ್ಪಿಸ್ಬಿಟ್ಟಿದ್ರು. ಇದರಿಂದ ಪೈರೇಟ್ಗಳು ಉರಿದೋಗ್ಬಿಟ್ಟು ಜಿಮ್ ಮತ್ತೆ ಅವರ ಹೆಂಡತಿಯನ್ನ ಅಪಹರಣ ಮಾಡಿಬಿಟ್ರು. ಇವರಿಬ್ಬರನ್ನ ಬಿಡಬೇಕು ಅಂದ್ರೆ 10 ಕೋಟಿ ಕೊಡಿ ಅಂತ ಗವರ್ಮೆಂಟ್ ಗೆ ಕೇಳಿದ್ರು. ಇಂಡಿಯನ್ ಗವರ್ಮೆಂಟ್ 10 ಕೋಟಿಯನ್ನ ಕೊಡ್ಲಿಕ್ಕೆ ರೆಡಿ ಇರ್ಲಿಲ್ಲ. ಭಯೋತ್ಪಾದಕರ ಜೊತೆ ನಾವು ಮಾತುಕತೆಯನ್ನ ಮಾಡೋದಿಲ್ಲ ಅಂತ ಹೇಳ್ತಿದ್ರು. ಈ ಕಾರಣದಿಂದ ಆ ಪೈರೇಟ್ಗಳು ಜಿಮ್ ನ ಹೆಂಡತಿಯನ್ನ, ಅವರು ಪ್ರೆಗ್ನೆಂಟ್ ಆಗಿರ್ತಾರೆ, ಆ ಪ್ರೆಗ್ನೆಂಟ್ ಹೆಂಡತಿಯನ್ನ ಜಿಮ್ ನ ಮುಂದೆನೆ ಚುಚ್ಚಿ ಸಾಯಿಸ್ಬಿಡ್ತಾರೆ. ಬಟ್ ಜಿಮ್ ಅಲ್ಲಿಂದ ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡ್ಬಿಡಿದ್ದಾರೆ. ಅಂಡ್ ನನ್ನ ಹೆಂಡತಿ ಸಾವಿಗೆ ಭಾರತವೇ ಕಾರಣ ಅಂತ ಹೇಳಿ ಅವತ್ತಿನಿಂದ ಭಾರತ ಸರ್ಕಾರವನ್ನು ಹೇಟ್ ಮಾಡ್ತಿದ್ದಾರೆ. ಈ ಕಾರಣದಿಂದಲೇ ಔಟ್ಫಿಟ್ ಎಕ್ಸ್ ಅನ್ನುವ ಭಯೋತ್ಪಾದಕ ಸಂಘಟನೆಯನ್ನು ಇವರು ಹುಟ್ಟು ಹಾಕಿದ್ದಾರೆ. ಇವ್ರ ತರಹನೇ ಇರುವ ಬೇರೆ ಬೇರೆ ದೇಶದ ಏಜೆಂಟ್ ಗಳನ್ನ, ಸೋಲ್ಜರ್ ಗಳನ್ನ ಔಟ್ಫಿಟ್ ಎಕ್ಸ್ ನಲ್ಲಿ ಇವರು ಸೇರಿಸ್ಕೊಂಡಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಕೃತ್ಯಗಳನ್ನ ಈ ಔಟ್ಫಿಟ್ ಎಕ್ಸ್ ಸಂಘಟನೆ ಮಾಡಿದೆ. ಆದ್ರೆ ಈ ಕಡೆ ಭಾರತ ಸರ್ಕಾರ ಜಿಮ್ ಸತ್ತೋಗಿದ್ದಾರೆ ಅನ್ಕೊಂಡಿತ್ತು. ಅವರಿಗೆ ಮರಣೋತ್ತರ ಪದವಿ ಪುರಸ್ಕಾರಗಳನ್ನ ಕೊಡ್ತು. ಈಗ ಜಿಮ್ ಸಮಯಕ್ಕಾಗಿ ಹೊಂಚ್ ಹಾಕ್ತವ್ರೆ. ಔಟ್ಫಿಟ್ ಎಕ್ಸ್ ಅನ್ನ ಉಪಯೋಗಿಸ್ಕೊಂಡು ಭಾರತದಲ್ಲಿ ಏನಾದ್ರೂ ತರಲೆ ಮಾಡ್ಬೇಕು ಅಂತ ಸ್ಕೆಚ್ ಹಾಕೋರೆ. ಈಗ ಜನರಲ್ ಖಾದಿರ್ ಈ ಔಟ್ಫಿಟ್ ಎಕ್ಸ್ ಸಂಘಟನೆಯ ಜಿಮ್ಗೆ ಕಾಲ್ ಮಾಡಿದ್ದಾರೆ. ಭಾರತದಲ್ಲಿ ಒಂದು ಭಯೋತ್ಪಾದಕ ಕೃತ್ಯವನ್ನು ನೀನು ಮಾಡ್ಬೇಕು ಅಂತ ಹೇಳ್ತವ್ರೆ. ಪ್ರತೀಕಾರ ತೀರಿಸ್ಕೊಳ್ಳೋಕೆ ಒಳ್ಳೆ ಟೈಮ್ ಬಂತು ಅಂತ ಜಿಮ್ ಈ ಕೃತ್ಯಕ್ಕೆ ಒಪ್ಕೊಳ್ತಾರೆ. ಇದನ್ನ ಮಾಡ್ಲಿಕ್ಕೆ ತುಂಬಾ ಸಮಯ ಹಿಡಿಯತ್ತೆ, ಆದ್ರೆ ಇಟ್ಸ್ ವರ್ತ್ ವೇಟಿಂಗ್ ಅಂತ ಹೇಳ್ತಾರೆ ಖಾದಿರ್ಗೆ. ಅವತ್ತಿನಿಂದ ಆ ಪ್ಲಾನ್ ಗೆ ಪ್ರಿಪರೇಷನ್ ಅನ್ನು ಶುರು ಹಚ್ಕೊಂಡಿದ್ದಾರೆ ಜಿಮ್. ಇದಾಗಿ 1 ವರ್ಷಗಳು ಕಳೆದಿವೆ. ಇಸವಿ 2020. ಇಲ್ಲಿ ಮೊದಲ ಬಾರಿಗೆ ಪಠಾಣ್ ರನ್ನ ನಮ್ಗೆ ತೋರಿಸ್ತಾರೆ. ಪಠಾಣ್ ರಾ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾವ್ದೋ ಒಂದು ಮಿಷನ್ ನಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಏಟ್ ಆಗ್ಬಿಡಿದೆ ಅವರಿಗೆ. ಆಲ್ಮೋಸ್ಟ್ ಡೆತ್ ಬೆಡ್ ಅಲ್ಲಿ ಇರ್ತಾರೆ. ನಂತರ ಹೇಗೋ ರಿಕವರ್ ಆಗಿ ಹೊರಗಡೆ ಬರ್ತಾರೆ. ಎಷ್ಟೊಂದು ಫಿಸಿಕಲ್ ಟ್ರೈನಿಂಗ್ ಗಳನ್ನ ಮಾಡ್ತಿದ್ದಾರೆ. ಬೈ ದ ವೇ, ಸಿಕ್ಕಾಪಟ್ಟೆ ಏಟ್ ಆದ ನಂತರ ಇವರನ್ನ ರಾ ನಿಂದ ರಿಟೈರ್ ಗೊಳಿಸಲಾಗಿದೆ. ಆದ್ರೆ ಪಠಾಣ್ಗೆ ಗೊತ್ತು ನನ್ನಲ್ಲಿ ಇನ್ನು ಹೋರಾಟ ಮಾಡುವ ಶಕ್ತಿ ಇದೆ ಅಂತ. ಅವರು ಡಿಸೈಡ್ ಮಾಡ್ತಾರೆ, ನಾನು ಮತ್ತೆ ನನ್ನಂತೆ ಇರುವ ಹಲವಾರು ಗಾಯಗೊಂಡಿರುವ ಹುಲಿಗಳು ಎಷ್ಟೊಂದ್ ಜನ ಇದಾರೆ, ಅವರೆಲ್ಲ ಈಗ ರಿಕವರ್ ಆಗಿದ್ದಾರೆ. ಅವರನ್ನೆಲ್ಲ ಸೇರಿಸ್ಕೊಂಡು JOCR ಅಂತ ಒಂದು ಬ್ರಾಂಚ್ ಮಾಡೋಣ. ರಾ ಸಂಘಟನೆಯಲ್ಲಿ JOCR ಒಂದು ಭಾಗವಾಗಿರ್ಲಿ. ನಾವು ಕ್ಲಿಷ್ಟಕರವಾದ ಮಿಷನ್ ಗಳನ್ನ ಒಪ್ಕೊಂಡು ಅದನ್ನ ಕಂಪ್ಲೀಟ್ ಮಾಡೋಣ ಅಂತ ಪ್ರಪೋಸಲ್ ಮುಂದಿಡ್ತಾರೆ. ಈ ಡಿಪಾರ್ಟ್ಮೆಂಟ್ ಗೆ ಒಂದಷ್ಟು ಸೋಲ್ಜರ್ ಗಳನ್ನ ರಿಕ್ರೂಟ್ ಮಾಡ್ಕೊಳ್ತಾರೆ. ಹಾಗೇನೆ ನಂದಿನಿ ಅವರು ಈ JOCR ಗೆ ಹೆಡ್ ಆಗ್ತಾರೆ. ಈಗ JOCR ಸಂಘಟನೆ ಒಂದು ವಿಚಾರವನ್ನು ಫೈಂಡ್ ಔಟ್ ಮಾಡಿದೆ. ಇಂಡಿಯನ್ ಪ್ರೆಸಿಡೆಂಟ್ ಮತ್ತೆ ಇಬ್ಬರು ಟಾಪ್ ಸೈಂಟಿಸ್ಟ್ ಗಳು ದುಬೈನಲ್ಲಿ ನಡೀತಿರುವ ಒಂದು ಸೈಂಟಿಫಿಕ್ ಕಾನ್ಫರೆನ್ಸ್ ಗೆ ಹೋಗ್ತಾರೆ. ಅಲ್ಲಿ ಔಟ್ಫಿಟ್ ಎಕ್ಸ್ ಸಂಘಟನೆ ಏನೋ ತರಲೆ ಮಾಡಲಿದೆ ಅನ್ನುವ ವಿಚಾರ. ಇದನ್ನ ರಾ ಚೀಫ್ ಕರ್ನಲ್ ಲೂತ್ರಾಗೆ ಹೇಳ್ತಾರೆ. ಅವರು ಪ್ರೆಸಿಡೆಂಟ್ ನ ಸೆಕ್ಯೂರಿಟಿಯನ್ನ ಇಂಪ್ರೂವ್ ಮಾಡ್ತಾರೆ. ಅಂಡ್ ಸೈಂಟಿಸ್ಟ್ ಗಳನ್ನ ಮತ್ತೆ ಪ್ರೆಸಿಡೆಂಟ್ ಅನ್ನ ಒಟ್ಟಿಗೆ ಕಳಿಸೋದು ಬೇಡ, ಪ್ರೆಸಿಡೆಂಟ್ ಅನ್ನ ಸಪರೇಟ್ ಕಾನ್ವಾಯ್ ಅಲ್ಲಿ ಕಳಿಸೋಣ, ಸೆಕ್ಯೂರಿಟಿಯನ್ನ ಇಂಪ್ರೂವ್ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. JOCR ಟೀಮ್ ಅನ್ನ ದುಬೈಗೆ ಕಳಿಸ್ತಾರೆ. ಔಟ್ಫಿಟ್ ಎಕ್ಸ್ ಸಂಘಟನೆಯ ಹಿಂದೆ ನೀವು ಹೋಗಿ ಅಂತ. ಸರಿ ಅಂತ ಶಾರುಖ್ ಖಾನ್ ಪಠಾಣ್ ಅಂಡ್ ಟೀಮ್ ಹೋಗ್ತಾರೆ ದುಬೈಗೆ. ಅಲ್ಲಿ ನೋಡಿದ್ರೆ ಔಟ್ಫಿಟ್ ಎಕ್ಸ್ ಪ್ರೆಸಿಡೆಂಟ್ ನ ಕಾನ್ವಾಯ್ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಇಬ್ಬರು ಸೈಂಟಿಸ್ಟ್ ಇದಾರಲ್ಲ ಅವ್ರ ಕಾರ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಈಗ ಪಠಾಣ್ಗೆ ಗೊತ್ತಾಗತ್ತೆ, ಬೇಸಿಕಲಿ ಪ್ರೆಸಿಡೆಂಟ್ ಟೀಮ್ ಜೊತೆ ಇವರಿಬ್ರು ಸೈಂಟಿಸ್ಟ್ ಇದ್ರೆ ಸೆಕ್ಯೂರಿಟಿ ಹೆವಿ ಆಗಿರ್ತಿತ್ತು. ಸೊ ನಾವು ಪ್ರೆಸಿಡೆಂಟ್ ಮೇಲೆ ಅಟ್ಯಾಕ್ ಮಾಡುವಂತ ನಾಟಕ ಮಾಡ್ತಾ ಅವರ ಸೆಕ್ಯೂರಿಟಿಯನ್ನ ಇನ್ಕ್ರೀಸ್ ಮಾಡೋಣ, ಸೈಂಟಿಸ್ಟ್ ಗಳ ಸೆಕ್ಯೂರಿಟಿಯನ್ನ ಕಡಿಮೆ ಮಾಡೋಣ, ಸೈಂಟಿಸ್ಟ್ ಗಳನ್ನ ಆಮೇಲೆ ಅಪಹರಣ ಮಾಡೋಣ ಅನ್ನೋದು ಔಟ್ಫಿಟ್ ಎಕ್ಸ್ ಸಂಘಟನೆಯ ಉದ್ದೇಶ ಆಗಿತ್ತು. ಏನಾಗಿದೆ ಅಂದ್ರೆ ಜಿಮ್ ಭಾರತದ ವಿರುದ್ಧ ಪ್ರತೀಕಾರಕ್ಕೆ ಕಾಯ್ತವನಲ್ವಾ, ಆ ಪ್ರತೀಕಾರವನ್ನ ತೀರಿಸ್ಕೊಳ್ಳಿಕ್ಕೆ ಈ ಇಬ್ಬರು ಸೈಂಟಿಸ್ಟ್ ಗಳು ಬೇಕಾಗಿದ್ವು. ಆದ ಕಾರಣ ಅವರನ್ನ ಅಪಹರಣ ಮಾಡ್ಲಿಕ್ಕೆ ಇವರು ನಿರ್ಧಾರ ಮಾಡೋರೆ. ಈಗ ಜಿಮ್ ಇಬ್ಬರು ಸೈಂಟಿಸ್ಟ್ ಗಳನ್ನ ಎತ್ಕೊಂಡು ಅಲ್ಲಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಪಠಾಣ್ ಅವರನ್ನ ತಡಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಬ್ರು ಫೈಟ್ ನಲ್ಲಿ JOCR ಏನದು ಡಿಪಾರ್ಟ್ಮೆಂಟ್ ನ ಒಬ್ಬ
ಸೋಲ್ಜರ್ ತೀರೋಗ್ತಾರೆ. ಬಟ್ ಹೇಗೋ ಮಾಡಿ ಪಠಾಣ್ ಇಬ್ಬರಲ್ಲಿ ಒಬ್ಬ ಸೈಂಟಿಸ್ಟ್ ಅಪಹರಣ ಆಗೋದನ್ನ ತಪ್ಪಿಸ್ತಾರೆ. ಆದ್ರೆ ಜಿಮ್ ಒಂದು ಸೈಂಟಿಸ್ಟ್ ಅನ್ನ ಎತ್ಕೊಂಡು ಹೋಗೇ ಬಿಡ್ತಾರೆ. ವೈದ್ಯವೇ ಈ ಹೊಡೆದಾಟದಲ್ಲಿ ಈ ಜಿಮ್ ನ ಹಲವಾರು ವ್ಯಕ್ತಿಗಳು ಅಂದ್ರೆ ಜಿಮ್ ಕಡೆ ಹಲವಾರು ವ್ಯಕ್ತಿಗಳು ಕೂಡ ವಧೆ ತಿಂದಿದ್ದಾರೆ. ಈಗ ಪಠಾಣ್ ಟೀಮ್ ಇಂಡಿಯಾಗೆ ವಾಪಸ್ ಬಂದಿದೆ. ಜಿಮ್ ಕಡೆಯ ವ್ಯಕ್ತಿಗಳು ಯಾರ್ಯಾರು ಅನ್ನೋದರ ಬಗ್ಗೆ ರಿಸರ್ಚ್ ಮಾಡ್ತಿದೆ. ಈಗ ಔಟ್ಫಿಟ್ ಎಕ್ಸ್ ನಲ್ಲಿ ತೀರೋಗಿರೋರೆಲ್ಲ ಮಾಜಿ ಸೋಲ್ಜರ್ಗಳು, ಬೇರೆ ಬೇರೆ ದೇಶದಿಂದ ಬಂದವರು. ಸ್ವಲ್ಪ ದಿನಗಳ ಮುಂಚೆ ಇವರಿಗೆಲ್ಲ ಒಂದಷ್ಟು ದುಡ್ಡು ಬಂದಿದೆ. ಎಲ್ಲಿಂದ? ಪಾಕಿಸ್ತಾನದಿಂದ. ಯಾರು ಕಳ್ಸಿರೋದು? ರೂಬೀನಾ ಅನ್ನುವ ಹುಡುಗಿ. ಇವನ ಎಲ್ರು ರೂಬೈ ಅಂತಲೂ ಕರೀತಾರೆ. ಈಗ ಇವಮ್ಮ ಸ್ಪೇನ್ ನಲ್ಲಿದೆ. ಇವರನ್ನ ಭೇಟಿ ಆಗ್ಲಿಕ್ಕೆ ಔಟ್ಫಿಟ್ ಬಗ್ಗೆ ನಿಂಗೆ ಏನಾದ್ರು ಗೊತ್ತಾ ಅಂತ ಕೇಳಲಿಕ್ಕೆ ಪಠಾಣ್ ಈಗ ಸ್ಪೇನ್ಗೆ ಹೋಗ್ತಾರೆ. ಸ್ಪೇನ್ ನಲ್ಲಿ ಮೊದಲ ಬಾರಿಗೆ ಇವರಿಬ್ಬರ ಮುಖಾಮುಖಿ ದರ್ಶನ ಆಗತ್ತೆ. ಅಲ್ಲಿ ಅವಮ್ಮ ಬೇಷರಂ ಅಂತ ಡ್ಯಾನ್ಸ್ ಆಡ್ತೈತೆ. ಸಾಂಗ್ ಎಲ್ಲ ಆದ್ಮೇಲೆ ರೂಬೈನ ಮಾತಾಡ್ಸಕ್ಕೆ ಅಂತ ಸ್ಕೆಚ್ ಆಗ್ತವ್ರೆ ನಮ್ಮ ಪಠಾಣು. ಅಷ್ಟರಲ್ಲಿ ಜಿಮ್ಮು ಮತ್ತೆ ಜಿಮ್ ಕಡೆಯ ಒಂದಷ್ಟು ಸೋಲ್ಜರ್ ಭಯೋತ್ಪಾದಕರು ಬಂದು ಪಠಾಣನ್ನ ಸುತ್ತುವರೆದು ಬಿಡ್ತಾರೆ. ಬೇಸಿಕಲಿ ಜಿಮ್ ರೂಬೈನ ಯೂಸ್ ಮಾಡ್ಕೊಂಡು ಪಠಾಣ್ದು ಹನಿ ಟ್ರ್ಯಾಪ್ ಮಾಡೋರೆ. ಈ ರೂಬೈ ಪಾಕಿಸ್ತಾನದ ಗುಪ್ತಚರ ಇಲಾಖೆ ISI ನಲ್ಲಿ ಕೆಲಸ ಮಾಡ್ಸಿದ್ರೆ ಈಗ ಮಾಜಿ ಆಗ್ಬಿಡಿದಾರೆ. ಔಟ್ಫಿಟ್ ಎಕ್ಸ್ ನ ಜೊತೆಯಲ್ಲಿ ಸೇರ್ಕೊಂಡು ಔಟ್ಫಿಟ್ ಎಕ್ಸ್ ಗಾಗಿ ಕೆಲಸ ಮಾಡ್ತವ್ರೆ. ಈಗ ರೂಬೈನ ಮೂಲಕ ಹಿಡ್ದಾಕೋರೆ ಪಠಾಣ್ನ ಜಿಮ್ಮು. ಯಾಕೆ ಹಿಡ್ದಾಕಿದ್ರು ಅಂದ್ರೆ ಜಿಮ್ ಇಂಡಿಯಾ ವಿರುದ್ಧ ಮಾಡಿರುವ ಪ್ಲಾನ್ ಗೆ ಒಂದು ಇಂಪಾರ್ಟೆಂಟ್ ವಸ್ತು ಬೇಕಿದೆ. ಆ ವಸ್ತುವನ್ನ ತರ್ಲಿಕ್ಕೆ ಪಠಾಣ್ಗೆ ಮಾತ್ರ ಸಾಧ್ಯ. ಆ ಕಾರಣದಿಂದ ಪಠಾಣ್ ಅಲ್ಲಿಗೆ ಕರ್ಸ್ಕೊಂಡವ್ರೆ. ಸೊ ಪಠಾಣ್ಗೆ ಹೇಳ್ತಾರೆ ಎಲ್ಲಾ ದೇಶದ ಸೋಲ್ಜರ್ಸ್ ಗಳು ನಮ್ಮ ಔಟ್ಫಿಟ್ ಎಕ್ಸ್ ಸಂಘಟನೆಯಲ್ಲಿ ಇವೆ. ಈಗ ಭಾರತದಿಂದ ನೀನ್ ಬಂದ್ ನಮ್ಮನ್ ಸೇರ್ಕೊ ಅಂತ ಹೇಳ್ತಾರೆ. ಪಠಾಣ್ ಒಪ್ಪೋದಿಲ್ಲ. ಹೋಗಯ್ಯೋ ನೀನ್ ಭಯೋತ್ಪಾದಕ, ನಿನ್ ಜೊತೆ ನಾನೇ ಯಾಕೆ ಬರ್ಲಿ ಅಂತಾರೆ. ಅವಾಗ ಜಿಮ್ ತನ್ನ ಸಹಚರರಿಗೆಲ್ಲ ಹೇಳಿ ಈ ಪಠಾಣ್ರನ್ನ ಹೊಡೆದು ಹಾಕಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈಗ ಜಿಮ್ ಕಡೆಯವರು ಪಠಾಣ್ನ ಸಾಯಿಸೋಕ್ ಬಂದಾಗ ರೂಬೀನಾ ರೋಜ್ಗೆದ್ ಬಿಡ್ತಾರೆ. ವಾಪಸ್ ಮಿಸ್ಫಿಟ್ ಎಕ್ಸ್ ವಿರುದ್ಧ ತಿರುಗಿ ಬಿದ್ಬಿಟ್ಟು ಪಠಾಣ್ರನ್ನ ಬಚಾವ್ ಮಾಡ್ತಾರೆ. ಅಂಡ್ ಪಠಾಣ್ಗೆ ಹೇಳ್ತಾರೆ ನಿಮ್ಮನ್ನ ಸೇವ್ ಮಾಡೋಕೆ ಒಂದು ದೊಡ್ಡ ಕಾರಣ ಇದೆ. ಜಿಮ್ ರಕ್ತ ಬೀಜ್ ಎನ್ನುವ ಒಂದು ಪ್ರಾಡಕ್ಟ್ ಅನ್ನ ಹುಡುಕ್ತಿದ್ದಾನೆ. ಅದು ಮಾಸ್ಕೋದಲ್ಲಿದೆ. ಅದನ್ನ ಯೂಸ್ ಮಾಡ್ಕೊಂಡು ಏನೋ ತರಲೆ ಮಾಡೋನಿದ್ದಾನೆ ಆ ಜಿಮ್. ಸೊ ಅವನ ಕೈಗೆ ಆ ಪ್ರಾಡಕ್ಟ್ ಸಿಗೋಕೆ ಮುಂಚೆ ನಾವಿಬ್ಬರು ಆ ಪ್ರಾಡಕ್ಟ್ ಅನ್ನ ಹುಡ್ಕೋಣ ಅಂತ ಹೇಳ್ತಿದ್ದಾರೆ. ಈಗ ಪಠಾಣ್ ರೂಬೀನಾ ಜೊತೆ ಸೇರ್ಕೊಂಡು ಮಾಸ್ಕೋದಲ್ಲಿರುವ ರಕ್ತ ಬೀಜನ ಕದಿಯುವುದು ಅಂತ ಡಿಸೈಡ್ ಮಾಡಿ ಎಲ್ರು ಮಾಸ್ಕೋಗೆ ಹೋಗ್ತಾರೆ. ಎಲ್ರು ಅಂದ್ರೆ ಇವರಿಬ್ರು. ಅಲ್ಲಿ ಕದಿಯೋಕೆ ಇವರಿಬ್ರು ಸ್ಕೆಚ್ ಹಾಕ್ತಾರೆ. ಈ ರಕ್ತ ಬೀಜ ಒಂದು ಅತ್ಯಾಧುನಿಕವಾದ ಅತ್ಯದ್ಭುತವಾದ ಲಾಕರ್ ನಲ್ಲಿ ಮಾಸ್ಕೋದವರು ಇಟ್ಟಿದ್ದಾರೆ. ಪಠಾಣ್ ಮತ್ತೆ ರೂಬೀನಾ ಒಂದಷ್ಟು ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಫಿಂಗರ್ ಪ್ರಿಂಟ್ ಗಳನ್ನ ಕದ್ಕೊಂಡು ಎಲ್ಲೆಲ್ಲೋ ಜಂಪ್ ಮಾಡ್ಕೊಂಡು ಎಲ್ಲೆಲ್ಲೋ ಹತ್ಕೊಂಡು ಎಲ್ಲೆಲ್ಲೋ ಇಳ್ಕೊಂಡು ಹೆಂಗೋ ಲಾಕರ್ ಬಳಿಗೆ ತಲುಪಿಬಿಡ್ತಾರೆ. ಅಲ್ಲಿಂದ ಪಠಾಣ ರಕ್ತ ಬೀಜವನ್ನ ಕದೀತಾರೆ. ನಂತರ ರೂಬೀನಾ ಆ ರಕ್ತ ಬೀಜವನ್ನ ತನ್ನ ಕೈಗೆ ತಗೊಂಡು ಪಠಾಣ್ಗೆ ಮೋಸ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ರಷ್ಯನ್ ಪೊಲೀಸ್ನವ್ರು ಬಂದು ಪಠಾಣ್ನ ಎತ್ತಾಕೊಂಡು ಹೋಗ್ತಾರೆ. ನೀನು ಯಾಕೆ ಕದ್ಕೊಂಡು ಹೋದೆ ರಕ್ತ ಬೀಜವನ್ನ ಅಂತ. ಇದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಈ ರೂಬೀನಾ ಪಠಾಣ್ ಜೊತೆ ಫ್ರೆಂಡ್ಶಿಪ್ ನ ನಾಟಕ ಆಡ್ತಿದ್ಲು. ಬೇಸಿಕಲಿ ಏನಾಗಿತ್ತು ಅಂದ್ರೆ ಜಿಮ್ಮು ಪಠಾಣ್ನ ಕರ್ಸ್ಕೊಂಡು ಮಿಸ್ಫಿಟ್ ಎಕ್ಸ್ ಸಂಘಟನೆಗೆ ಸೇರ್ಕೋ ಅಂತ ಹೇಳೋದು ಅಂತ ಡಿಸೈಡ್ ಆಗಿತ್ತು. ಆದ್ರೆ ಜಿಮ್ಗೆ ಚೆನ್ನಾಗಿ ಗೊತ್ತಿತ್ತು ಇವ ಸೇರೋದಿಲ್ಲ ನಮ್ಮ ಸಂಘಟನೆಗೆ ಅಂತ. ಆದ್ರೆ ಪಠಾಣ್ ಅಲ್ದಲೆ ಬೇರೆ ಯಾರಿಗೂ ಅಲ್ಲಿ ಕದಿಯೋಕೆ ಅಂದ್ರೆ ಮಾಸ್ಕೋದಲ್ಲಿ ಹೋಗಿ ರಕ್ತ ಬೀಜವನ್ನ ಕದಿಯೋಕೆ ಆಗ್ತಿರೋದಿಲ್ಲ. ಯಾಕಂದ್ರೆ ಪಠಾಣ್ 3 ವರ್ಷ ಮಾಸ್ಕೋದಲ್ಲಿದ್ರು. ಮಾಸ್ಕೋದ ಒಳಗಿನಿಂದು ಹೊರಗಿನಿಂದು ಎಲ್ಲ ಚೆನ್ನಾಗಿ ಗೊತ್ತು ಪಠಾಣ್ಗೆ. ಸೊ ಕದಿಯೋದು ಈಸಿ ಆಗತ್ತೆ ಅಂತ ಗೊತ್ತಿತ್ತು. ಸೊ ಆ ವಯ್ಯನ ಒಪ್ಪಿಸ್ಬೇಕು ಅಂದ್ರೆ ರೂಬೀನಾ ಪಠಾಣ್ನ ಜೊತೆ ಫ್ರೆಂಡ್ಶಿಪ್ ನ ನಾಟಕವನ್ನ ಆಡಿ ಯಾಮಾರಿಸ್ಬೇಕು ಅಂತ ಜಿಮ್ ಡಿಸೈಡ್ ಮಾಡಿ ರೂಬೀನಾನ ಪಠಾಣ್ನ ಹಿಂದೆ ಬಿಟ್ಟಿದ್ದ. ಈಗ ಪಠಾಣ್ನ ಯಾಮಾರಿಸಿ ರೂಬೀನಾ ಕದ್ಕೊಂಡು ಹೋಗ್ಬಿಟ್ಲು ರಕ್ತ ಬೀಜವನ್ನ. ಈಗ ಪೊಲೀಸ್ನವರು ಚೆನ್ನಾಗಿ ಹೊಡಿತವ್ರೆ ಪಠಾಣ್ಗೆ ಯಾಕೆ ರಕ್ತ ಬೀಜ ಕದ್ದಪ್ಪ ಅಂತ ಕೇಳಕ್ಕೆ. ಪಠಾಣು ಯಾವ್ದಕ್ಕೂ ಆನ್ಸರ್ ಮಾಡ್ತಿಲ್ಲ. ಅಷ್ಟರಲ್ಲಿ JOCR ಸಂಘಟನೆಯ ಮುಖ್ಯಸ್ಥೆ ನಂದಿನಿಯನ್ನ ಕರೆಸ್ತಾರೆ. ನಿಮ್ಮಂಡರೆ ಅಲ್ವಾ ಪಠಾಣ್ ಕೆಲಸ ಮಾಡ್ತಿದ್ದು ರಾ ನಲ್ಲಿ. ಈಗ ಯಾಕೆ ಇವನ್ ನಮ್ಮ ರಕ್ತ ಬೀಜವನ್ನ ಕದ್ದವನೆ ಅಂತ ಕೇಳ್ತವ್ರೆ. ನಂದಿನಿಗೆ ಗೊತ್ತು ಇಂಡಿಯಾ ಅಂಡ್ ರಷ್ಯಾ ಇಬ್ರು ಫ್ರೆಂಡ್ಗಳು ಅಂತ. ಸೊ ಈ ಫ್ರೆಂಡ್ಶಿಪ್ ಅನ್ನ ಹಾಳು ಮಾಡೋದು ಬೇಡ, ತರಲೆ ಮಾಡೋದು ಬೇಡ ಅಂತ ಪಠಾಣ್ ಒಬ್ಬ ರೋಗ್ ಏಜೆಂಟು. ಅವನನ್ನ ಇಷ್ಟ ಬಂದಂಗ್ ಮಾಡಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ರಕ್ತ ಬೀಜವನ್ನ ಕದಿಯೋಕೆ ಅಂತ ಹೇಳ್ಬಿಡ್ತಾರೆ. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಪಠಾಣ್ ಕದಿಯೋಕೆ ನಂದಿನಿಯ ಹೆಲ್ಪ್ ತಗೊಂಡೇ ಹೋಗಿದ್ದು ಮಾಸ್ಕೋಗೆ. ಎನಿವೆ ನಂದಿನಿ ಪಬ್ಲಿಕ್ ಆಗಿ ಮಾಸ್ಕೋದಲ್ಲಿರುವ ಪೊಲೀಸ್ನವ್ರಿಗೆ ಹಿಂಗ್ ಹೇಳಿರ್ತಾರೆ. ಆದ್ರೆ ಕೈ ಅಳ್ಳಾಡಿಸ್ಕೊಂಡು ಒಂದು ಸೀಕ್ರೆಟ್ ಲ್ಯಾಂಗ್ವೇಜ್ ನಲ್ಲಿ ಪಠಾಣ್ಗೆ ಬೇಕಾದ ಸಂದೇಶವನ್ನ ಕೊಟ್ಟಿರ್ತಾರೆ. ನಿನ್ನನ್ನ ಸೇವ್ ಮಾಡೋಕೆ ಯಾರೋ ಬರ್ತಿದ್ದಾರೆ, ಡೋಂಟ್ ವರಿ ಅಂತ. ಈಗ ಮಾಸ್ಕೋ ಪೊಲೀಸ್ನವರು ಒಂದು ಟ್ರೈನ್ ನ ಮುಖಾಂತರ ಪಠಾಣ್ರನ್ನ ಬೇರೆ ಯಾವ್ದೋ ಜಾಗಕ್ಕೆ ಸಾಗಿಸ್ತಿದ್ದಾರೆ. ಈ ಮಾರ್ಗ ಮಧ್ಯದಲ್ಲಿ ಪಠಾಣ್ನ ಮುಗಿಸಿ ಬಿಡೋದು ಒಂದಷ್ಟು ಕೈದಿಗಳ ಸಹಾಯದಿಂದ ಅಂತ ಮಾಸ್ಕೋದವರು ಪ್ಲಾನ್ ಹಾಕೋರೆ. ಎಲ್ರು ಸೇರ್ಕೊಂಡು ಪಠಾಣ್ಗೆ ಹೊಡಿಯೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಟೈಗರ್ ಬರ್ತಾರೆ. ಹೂ ಇಸ್ ಟೈಗರ್? ಸಲ್ಮಾನ್ ಖಾನ್. ಅಂಡ್ ಪಠಾಣ್ ಮತ್ತೆ ಟೈಗರ್ ಇಬ್ರು ಸೇರ್ಕೊಂಡು ಕೈದಿ ಆದಿಯಾಗಿ ಎಲ್ಲರಿಗೂ ಹೊಡಿತಾರೆ. ಅಲ್ಲಿ ಈ ಫೈಟ್ ಆದ್ಮೇಲೆ ಟೈಗರ್ ಬೇರೆ ಮಿಷನ್
ಗೆ ಹೋಗ್ತಾರೆ. ಈಗ ಪಠಾಣ್ ರಷ್ಯಾದಲ್ಲೇ ಉಳ್ಕೊಂಡ್ಬಿಡ್ತಾರೆ. ನನಗೆ ರುಬಿನ ಬಗ್ಗೆ, ರಕ್ತ ಬೀಜದ ಬಗ್ಗೆ, ಆ ಜಿಮ್ ನ ಬಗ್ಗೆ ಏನಾದ್ರೂ ಮಾಹಿತಿ ಸಿಗೋವರೆಗೂ ನಾನು ರಷ್ಯಾದಿಂದ ಹೊರಗಡೆ ಬರೋದಿಲ್ಲ ಅಂತ ಅಲ್ಲೇ ಸೆಟ್ಲ್ ಆಗ್ಬಿಟ್ಟವ್ರೆ. ಇದಾಗಿ 2 ವರ್ಷಗಳು ಕಳಿತವೆ. ಈಗ ಇಸವಿ 2022 ಪಠಾಣ್ಗೆ ಒಂದು ಇನ್ಫಾರ್ಮೇಶನ್ ಬಂದಿದೆ. ಜಿಮ್ ನ ರೈಟ್ ಹ್ಯಾಂಡ್ ಕಾಫೆ ಅನ್ನುವ ಒಬ್ಬ ವ್ಯಕ್ತಿ ಆಫ್ರಿಕಾದಲ್ಲಿ ಒಂದು ಮಿಸೈಲ್ ಅನ್ನ ಖರೀದಿ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂತ. ಸೊ ಆಫ್ರಿಕಾಗೆ ಹೋಗಿ ಆ ರಫೆಯನ್ನ ಹುಡುಕಿ ಎತ್ತಾಕೊಂಡು ಬರ್ತಾರೆ. ನೀನ್ ಯಾಕೆ ಮಿಸೈಲ್ ನ ಖರೀದಿಸ್ತಿದ್ಯಾ ಅಂತ ಕೇಳ್ತಾರೆ. ಆದ್ರೆ ರಫೆಗೆ ಜಿಮ್ ಯಾಕೆ ಈ ಮಿಸೈಲ್ ನ ಖರೀದಿ ಮಾಡ್ತಾನೆ ಅಂತ ಗೊತ್ತಿಲ್ಲ. ಎಲ್ಲವನ್ನು ಸೀಕ್ರೆಟ್ ಆಗಿ ಮಾಡ್ತಿರ್ತಾನೆ ಜಿಮ್. ಯಾವ ವಿಚಾರವನ್ನು ಯಾರಿಗೂ ಬಿಟ್ಕೊಡೋದಿಲ್ಲ. ಈ ಕಡೆ ನಂದಿನಿಗೆ ಒಂದು CCTV ಫುಟೇಜ್ ಸಿಗುತ್ತೆ. ಈ ರೂಬಿನಾ ಫ್ರಾನ್ಸ್ ನಲ್ಲಿದ್ದಾಳೆ ಅಂತ. ಸೊ ನಂದಿನಿ ಈಗ ರಷ್ಯಾಗೆ ಹೋಗಿ ಪಠಾಣ್ರನ್ನ ಭೇಟಿಯಾಗಿ ಪ್ಯಾರಿಸ್ ನಲ್ಲಿ ಅವಳೆ ಆ ರೂಬಿನಾ ಅಂತ ಹೇಳ್ತಾರೆ. ಈಗ ಪಠಾಣ್ ಫ್ರಾನ್ಸ್ ಗೆ ಹೋಗಿ ಪ್ಯಾರಿಸ್ ಗೆ ಹೋಗಿ ರೂಬಿನನ್ನ ಹಿಡ್ದಾಕ್ತಾರೆ. ಆದ್ರೆ ಈ ಸಲ ಪಠಾಣ್ಗೆ ಗೊತ್ತಿತ್ತು ರೂಬಿನಾ ಬೇಕಂತ CCTVಯ ಮುಂದೆ ಬಂದ್ಲು. ಸೊ ದಟ್ ಪಠಾಣ್ ನನ್ನನ್ನ ಹುಡುಕಿ ಮಾತಾಡಿಸ್ಲಿ ಅಂತ. ಪಠಾಣ್ ಅನ್ಕೊಂಡಿದ್ದು ನಿಜ ಆಗಿದೆ. ರೂಬಿನಾ ಪಠಾಣ್ ನ ಹುಡ್ಕೋಕೆ ಅಂತಲೇ CCTV ಫುಟೇಜ್ ನ ಮುಂದೆ ಬಂದಿದ್ಲು. ರೂಬಿನಾ ಹೇಳ್ತಾಳೆ, ನಾನು ನಿನ್ನನ್ನ ಈ ಸಲ ಯಾಕೆ ಭೇಟಿ ಮಾಡ್ಲಿದ್ದು ಅಂದ್ರೆ ರಕ್ತ ಬೀಜದ ಬಗ್ಗೆ ನಿನ್ಗೆ ಪೂರಾ ಇನ್ಫಾರ್ಮೇಶನ್ ಕೊಡೋಕೆ. ನನಗೆ ಮೊದ್ಲು ಗೊತ್ತಿರ್ಲಿಲ್ಲ ರಕ್ತ ಬೀಜ ಅಂದ್ರೇನು ಅಂತ. ಇವಾಗ ಗೊತ್ತಾಯ್ತು. ರಕ್ತ ಬೀಜ ಇಸ್ ಎ ಸ್ಮಾಲ್ ಪಾಕ್ಸ್ ವೈರಸ್. ಈ ವೈರಸ್ ಗೆ ಮೊದ್ಲೇ ವ್ಯಾಕ್ಸಿನ್ ಕಂಡು ಹಿಡಿದು ಬಿಟ್ಟವ್ರೆ. ಆದ್ರೆ ಜಿಮ್ ಈ ವೈರಸ್ ನ ಮ್ಯೂಟೇಟ್ ಮಾಡ್ಬಿಟ್ಟು ವ್ಯಾಕ್ಸಿನ್ ವರ್ಕ್ ಆಗ್ದಲೇ ಇರೋ ತರ ಮಾಡ್ತಾವನೆ. ಅಂಡ್ ಇದು ಜಾಸ್ತಿ ದೂರಕ್ಕೆ ಸ್ಪ್ರೆಡ್ ಆಗದೆ ಇರೋ ತರನು ಏನೇನೋ ಮೆಕ್ಯಾನಿಸಮ್ ಮಾಡ್ತಾವನೆ ವೈರಸ್ ಮೇಲೆ. ಇದನ್ನ ಮಿಸೈಲ್ ನ ಒಳಗೆ ಹಾಕ್ಬಿಟ್ಟು ಯಾವ್ದಾದ್ರು ಒಂದು ಸಿಟಿ ಮೇಲೆ ಬಿಟ್ಬಿಟ್ರೆ ಆ ಸಿಟಿ ಮಾತ್ರ ಸ್ಮಾಲ್ ಪಾಕ್ಸ್ ನಿಂದ ಒದ್ದಾಡಿ ಸಾಯತ್ತೆ. ವಿತಿನ್ 24 ಅವರ್ಸ್ ನಲ್ಲಿ ಜನಗಳು ಸತ್ತೋಗೋದ್ರಿಂದ ಯಾವುದೇ ಔಷಧಿಯನ್ನು ಕೂಡ ಕೊಡೋಕಾಗೋದಿಲ್ಲ ಅಂತ ರಕ್ತ ಬೀಜದ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ ರೂಬಿ. ಈ ವೈರಸ್ ನ ಮ್ಯೂಟೇಟ್ ಮಾಡಿಸ್ಲಿಕ್ಕೆ ಅಂತಲೇ ದುಬೈನಿಂದ ಸೈಂಟಿಸ್ಟ್ ಅನ್ನ ಎತ್ತಾಕೊಂಡು ಹೋಗಿದ್ದು ಆ ಜಿಮ್. ಈಗ ವೈರಸ್ ರೆಡಿ ಆಗ್ಬಿಡಿದೆ. ಇಂಡಿಯಾದಲ್ಲಿ ಯಾವ್ದಾದ್ರು ಒಂದು ಸಿಟಿಯ ಮೇಲೆ ಈ ವೈರಸ್ ಅನ್ನ ಬಿಟ್ಬಿಡೋದು ಅಂತ ಜಿಮ್ ಡಿಸೈಡ್ ಮಾಡೋನೆ. ರುಬಿನಾಗೆ ಮೊದಲು ಈ ವಿಚಾರ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಗಿದ್ದೆ. ಪಾಕಿಸ್ತಾನದ ಜನರಲ್ ಖಾದಿರ್ನ ಮುಖಾಂತರ ಖಾದಿರ್ನ ಮಾತನ್ನ ಕೇಳಿ ಜಿಮ್ ಈ ಕೆಲಸಗಳನ್ನ ಮಾಡ್ತಿದ್ದಾನೆ ಅಂತ. ಅಂಡ್ ಈ ಜನರಲ್ ಖಾದಿರ್ ಪಾಕಿಸ್ತಾನದವ್ರಿಗೆಲ್ಲರಿಗೂ ಮುಚ್ಚಿಟ್ಟು ಈ ಕೆಲಸವನ್ನ ತನ್ನ ದ್ವೇಷಕ್ಕೋಸ್ಕರ ಮಾಡ್ತಿದ್ದಾನೆ. ಜಿಮ್ ಕೂಡ ಈ ಮೂಲಕ ತನ್ನ ಪ್ರತೀಕಾರವನ್ನ ಇಂಡಿಯಾ ಮೇಲೆ ತೀರಿಸ್ಕೊಳ್ತಿದ್ದಾನೆ ಅಂತ ರೂಬಿನಾಗೆ ಈಗ ಗೊತ್ತಾಗಿದೆ. ಈಗ ಈ ವೈರಸ್ ನಿಂದ ಎಷ್ಟೊಂದು ಕೋಟ್ಯಾಂತರ ಜನಗಳು ತೀರೋಗ್ಬಿಡ್ತಾರೆ ಅಂತ ಭಯ ಆಗ್ಬಿಡ್ತಂತೆ ರೂಬಿನಾಗೆ. ಸೊ ಪಠಾಣ್ ಹತ್ರ ಬಂದು ಎಲ್ಲಾ ವಿಚಾರವನ್ನ ಹೇಳ್ಬಿಟ್ಟಿದ್ದಾರೆ. ಹತ್ರ ಹೋಗಿ ಯಾಕೆ ಹೇಳ್ತಾ ಇತ್ತು ಇವಮ್ಮ ನಂಗಂತೂ ಗೊತ್ತಿಲ್ಲ. ಇಷ್ಟ ಹೇಳಿ ರೂಬಿನಾ ವಾಪಸ್ ಮತ್ತೆ ಜಿಮ್ ನ ಲ್ಯಾಬ್ ಹತ್ರಕ್ಕೆ ಹೋಗ್ತಾಳೆ. ಬೇಸಿಕಲಿ ಜಿಮ್ಗೆ ಗೊತ್ತಿಲ್ಲ ರೂಬಿನಾ ಈಗ ನನ್ನ ವಿರುದ್ಧ ತಿರುಗಿ ಬಿದ್ಬಿಟ್ಟು ಪಠಾಣ್ ಜೊತೆ ಸೇರ್ಕೊಂಡವಳೆ ಅಂತ. ಅಂಡ್ ಆ ಲ್ಯಾಬ್ ನ ಅಡ್ರೆಸ್ ಪಠಾಣ್ ಅಂಡ್ JOCR ಟೀಮ್ ಗೆ ಗೊತ್ತಿದೆ ಈಗ ಆಲ್ರೆಡಿ. ಸೊ ಪಠಾಣ್ ಅಂಡ್ ಟೀಮ್ ಲ್ಯಾಬ್ ನ ಒಳಗೆ ನುಗ್ತಾರೆ. ಈಗ ವೈರಸ್ ನ ಒಂದು ಚೆಂಡಿನ ಒಳಗಡೆ ಇವರು ಕೂಡಿ ಹಾಕಿದ್ದಾರೆ. ಈಗ ಪಠಾಣ್ ಕಡೆಯವರು ಲ್ಯಾಬ್ ನ ಒಳಗೆ ಎಂಟರ್ ಆದಾಗ ಜಿಮ್ಗೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ರೂಬಿನಾ ಮಾಡಿರುವ ಕೆಲಸ ಪಠಾಣ್ಗೆ ಇವಳೆ ಹಾಕೊಟ್ರದು ಅಂತ. ಸೊ ಆ ಚೆಂಡುಗಳನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾವನೆ ಜಿಮ್. ಈಗ ರೂಬಿನಾ ಮತ್ತೆ ಪಠಾಣ್ ಇಬ್ರು ಸೇರ್ಕೊಂಡು ಜಿಮ್ ನ ಬೆನ್ ಹತ್ತುತ್ತಾರೆ. ಆ ಚೆಂಡುಗಳನ್ನ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಚೆಂಡುಗಳಲ್ಲಿ ಒಂದು ಚೆಂಡು ಮಾತ್ರ ಸಿಗುತ್ತೆ ಪಠಾಣ್ ನ ಕೈಗೆ. ಇನ್ನೊಂದು ಚೆಂಡು ಜಿಮ್ ನ ಕೈನಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಈಗ ಆ ಚೆಂಡನ್ನ ತಗೊಂಡು ಚೀಫ್ ಮತ್ತೆ ನಂದಿನಿ ಹತ್ರ ಹೋಗ್ತಾರೆ. ಪಠಾಣು ಅದನ್ನ ಟೆಸ್ಟ್ ಗೆ ಕೊಡೋಕೆ. ಅಲ್ಲಿ ಇಂಡಿಯಾದವರು ರೂಬಿನಾನ ಅರೆಸ್ಟ್ ಮಾಡ್ತಾರೆ. ನೀನು ಜಿಮ್ ಗೆ ಸಹಕಾರ ಕೊಟ್ಟೆ ಅಂತ. ಪಠಾಣ್ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಆದ್ರೂ ಸಹ ಅವಳನ್ನ ಬಿಡೋಕಾಗೋದಿಲ್ಲ ಅಂತ ಅವಳನ್ನ ಅರೆಸ್ಟ್ ಮಾಡಲಾಗುತ್ತೆ. ಈಗ ವೈರಸ್ ನ ಒಂದು ಚೆಂಡು ಜಿಮ್ ಹತ್ರ ಇದೆ. ಆ ಜಿಮ್ ಆ ವೈರಸ್ ನ ಬಿಟ್ಟು ಸ್ಮಾಲ್ ಪಾಕ್ಸ್ ರೋಗವನ್ನ ಹಬ್ಬಿಸಬಹುದು ಅಂತ ಭಯ ಇದೆ ಎಲ್ಲರಿಗೂ. ಸೊ ಒಬ್ಬ ಸೈಂಟಿಸ್ಟ್ ನ ಮುಖಾಂತರ ಇದರ ವೈರಸ್ ನ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ನಂದಿನಿ ಹೋಗ್ತಾರೆ. ಲ್ಯಾಬ್ ನ ಒಳಗಡೆ ಸೂಟ್ ಗಳನ್ನ ಹಾಕೊಂಡು ರಿಸರ್ಚ್ ಮಾಡ್ತಾ ಡಿಸ್ಕಸ್ ಮಾಡ್ತಾವ್ರೆ ಈ ವೈರಸ್ ನ ಬಗ್ಗೆ ಎಲ್ರು. ಆದ್ರೆ ಅದ್ರೊಳಗಡೆ ವೈರಸ್ ಇಲ್ಲ, ನೀರಿದೆ, ಮಿನರಲ್ ವಾಟರ್ ಇದೆ. ಅದೇ ಸಮಯಕ್ಕೆ ಜಿಮ್ ಕಾಲ್ ಮಾಡ್ತಾನೆ ನಂದಿನಿಗೆ. ಸಿಗ್ತಾ ಮಿನರಲ್ ವಾಟರ್ ಆ ಚೆಂಡಿನ ಮಧ್ಯಭಾಗದಲ್ಲಿ. ನಾನು ವೈರಸ್ ಅನ್ನ ಚೆಂಡಿನ ಮಧ್ಯಭಾಗದಲ್ಲಿ ಇಟ್ಟಿರ್ಲಿಲ್ಲ, ಮೇಲ್ಭಾಗದಲ್ಲಿ ಇಟ್ಟಿದ್ದೆ. ಈಗ ಆಲ್ರೆಡಿ ಆ ವೈರಸ್ ನಿಮ್ಮ ಲ್ಯಾಬ್ ನಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಜೊತೆಗೆ ಚೆಂಡಿನಲ್ಲಿ ಒಂದು ಕೆಮಿಕಲ್ ಅನ್ನ ನಾನು ಹಾಕಿದ್ದೆ. ಆ ಕೆಮಿಕಲ್ ನಿಂದ ನಿಮ್ಮ ಕೋಟ್ ಗಳಲ್ಲೆಲ್ಲ ತೂತು ಬಿದ್ದಿದೆ. ಆ ತೂತಿನ ಮುಖಾಂತರ ವೈರಸ್ ನಿಮ್ಮ ಬಾಡಿನ ಸೇರ್ಕೊಂಡಿದೆ. ಇನ್ ಸ್ವಲ್ಪದ್ರಲ್ಲಿ ನೀವೆಲ್ಲ ಸಾಯ್ತೀರಾ ಅಂತ ಹೇಳ್ತಾನೆ. ಈಗ ಇವ ಹೇಳಿದ್ದು ನಿಜ ಆಗಿದೆ. ಎಲ್ಲರಿಗೂ ಸಡನ್ ಆಗಿ ಸ್ಮಾಲ್ ಪಾಕ್ಸ್ ಬರ್ತಿದೆ. ನಾವೀಗ ಲ್ಯಾಬ್ ನಿಂದ ಹೊರಗಡೆ ಹೋದ್ರೆ ಎಲ್ಲರಿಗೂ ಹಬ್ಬಿಡತ್ತೆ ಅಂತ ನಂದಿನಿಗೆ ಅರಿವಾಗತ್ತೆ. ಸೊ ಚೀಫ್ ಗೆ ಹೇಳಿ ಇಡೀ ಲ್ಯಾಬ್ ಅನ್ನ ಲಾಕ್ ಮಾಡಿಸ್ಬಿಡ್ತಾರೆ. ಅಂಡ್ ಈ ಲ್ಯಾಬ್ ಅನ್ನ ಬ್ಲಾಸ್ಟ್ ಮಾಡ್ಬಿಡಿ, ನಮ್ಮಲ್ಲಿ ವೈರಸ್ ಸತ್ತೋಗ್ಬಿಡ್ಲಿ ಅಂತ ಹೇಳಿ ಲ್ಯಾಬ್ ಅನ್ನ ಬ್ಲಾಸ್ಟ್ ಮಾಡಿಸ್ಬಿಟ್ಟು ಎಲ್ಲರೂ ಸತ್ತೋಗ್ತಾರೆ. ವೈರಸ್ ಆ ಮೂಲಕ ಸತ್ತೋಗ್ಬಿಡತ್ತೆ. ಸೊ ನಂದಿನಿ ಸಹಿತ ಎಷ್ಟೊಂದ್ ಜನ ಸೈಂಟಿಸ್ಟ್ ಗಳು ಅಲ್ಲಿ ತೀರೋದ್ರು. ನೆಕ್ಸ್ಟ್ ಜಿಮ್ ಇಂಡಿಯಾ ಗವರ್ಮೆಂಟ್ ಗೆ ಒಂದು ಅಲ್ಟಿಮೇಟಮ್ ಅನ್ನ ಕೊಡ್ತಾನೆ. ಇನ್ನ 24 ಅವರ್ಸ್ ಟೈಮ್ ಕೊಡ್ತೀವಿ ನಿಮ್ಗೆ. ಕಾಶ್ಮೀರದಿಂದ ಎಲ್ಲ ಆರ್ಮಿಯವರನ್ನ ನೀವು ಹೊರಗಡೆ ತರಬೇಕು. ಇಲ್ಲ ಅಂದ್ರೆ ಭಾರತದಲ್ಲಿ ಯಾವ್ದಾದ್ರು ಒಂದು ಸಿಟಿಯ ಮೇಲೆ ಈ ವೈರಸ್ ಅನ್ನ ಮಿಸೈಲ್ ನ ಮುಖಾಂತರ ಬಿಟ್ಟು ಬಿಡ್ತೀನಿ ಅಂತ ಹೆದರಿಸ್ತಾವನೆ ಜಿಮ್. ಬೇಸಿಕಲಿ ಜಿಮ್ ಮತ್ತೆ ಜನರಲ್ ಖಾದಿರ್ಗೆ ಗೊತ್ತಿತ್ತು ಇಂಡಿಯಾ ಗವರ್ಮೆಂಟ್ ಯಾವುದೇ ಕಾರಣಕ್ಕೂ ಕಾಶ್ಮೀರದಿಂದ ಸೈನ್ಯವನ್ನು ವಾಪಸ್ ತೆಗೆಯೋದಿಲ್ಲ ಅಂತ. ಇದೇ ಕಾರಣವನ್ನು ಮುಂದಿಟ್ಕೊಂಡು ವೈರಸ್ ನ ಇಂಡಿಯಾ ಮೇಲೆ ಬಿಟ್ಬಿಡೋದು ಅಂತ ಸ್ಕೆಚ್ ಹಾಕೋನೆ ಜಿಮ್. ಈಗ ಪಠಾಣ್ ರಾಫೆನ
ಮತ್ತೆ ಕೇಳ್ತಾವ್ರೆ, ಈ ಮಿಸೈಲ್ ಗಳನ್ನ ಎಲ್ಲಿಗೆ ನೀವು ಸಪ್ಲೈ ಮಾಡ್ತಿದ್ರಿ, ಯಾವ ಪ್ರದೇಶದಲ್ಲಿ ಇಡ್ತಿದ್ರಿ, ಹಂಗೆ ಹಿಂಗೆ ಅಂತ. ರಾಫೆ ಹೇಳ್ತಾನೆ ಈ ಮಿಸೈಲ್ ಆಫ್ಘಾನಿಸ್ತಾನದಲ್ಲಿದೆ ಅಂತ. ಸೊ ಪಠಾಣ್ ಈಗ ರೂಬೀನಾನ ಕೂಡ ಹಾಕೋರಲ್ಲ, ಅಲ್ಲಿಂದ ರೂಬೀನಾಳನ್ನ ಎಸ್ಕೇಪ್ ಮಾಡಿಸಿ ತನ್ನ ಟೀಮ್ ನ ಜೊತೆ ಆಫ್ಘಾನಿಸ್ತಾನಕ್ಕೆ ಹೋಗ್ತಾರೆ. ಅಲ್ಲಿ ಪ್ರೊಜೆಕ್ಟರ್ ನ ಮುಖಾಂತರ ಒಂದು ಮಾಯಾ ಜಾಲವನ್ನ ಸೃಷ್ಟಿಸಿ ಜಿಮ್ ನ ಸಪೋರ್ಟರ್ ಗಳು ಆ ಜಾಗಕ್ಕೆ ಬರುವಂತೆ ಮಾಡ್ತಾರೆ. ಆ ಜಾಗಕ್ಕೆ ಬಂದ ಸಪೋರ್ಟರ್ ಗಳನ್ನ ಹಿಡಿದು ಹೊಡೆದು ಕೇಳ್ತಾರೆ ಎಲ್ಲವನೇ ಜಿಮ್ಮು ಮಿಸೈಲ್ ನ ಎಲ್ಲಿಟ್ಟವನೆ ಅಂತ. ಜಿಮ್ ಮಿಸೈಲ್ ಇಟ್ಟಿರುವ ಜಾಗ ಇವರಿಗೆ ಗೊತ್ತಾಗತ್ತೆ. ಅಲ್ಲಿ ಜನರಲ್ ಖಾದಿರು ಮತ್ತೆ ಅವನ್ ಜಿಮ್ಮು ಇಬ್ರು ಅವರೇ ಮಿಸೈಲ್ ಬಿಡೋಕ್ ರೆಡಿ ಆಗ್ತವ್ರೆ. ಪಠಾಣ್ ಟೀಮ್ ಹೋಗಿ ಅವರೆಲ್ಲರ ವಿರುದ್ಧ ಫೈಟ್ ಆಡ್ತಾರೆ. ಜನರಲ್ ಖಾದಿರ್ನ ರೂಬೀನಾ ಅಲ್ಲಿ ಸಾಯಿಸಾಕ್ತಾಳೆ. ಈ ಕಡೆ ಜಿಮ್ಮು ಮತ್ತೆ ಪಠಾಣ್ ಹೊಡೆದಾಡ್ತಾ ಜಿಮ್ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಒಂದು ಜೆಟ್ ಪ್ಯಾಕ್ ಅನ್ನ ಹತ್ಬಿಟ್ಟು ಹೋಗ್ತಾವನೆ. ಈಗ ಅವನನ್ನ ಫಾಲೋ ಮಾಡ್ಕೊಂಡು ಪಠಾಣ್ ಕೂಡ ಒಂದು ಜೆಟ್ ಪ್ಯಾಕ್ ಅನ್ನ ಹಾಕೊಂಡು ಹೋಗ್ತಾರೆ. ಇಬ್ರು ಜೆಟ್ ಪ್ಯಾಕ್ ನಲ್ಲಿ ಹಾರಾಡ್ತಾ ಫೈಟ್ ಆಡ್ತಾವ್ರೆ. ಈ ಕಡೆ ರೂಬೀನಾ ಮಿಸೈಲ್ ತೆಗೆದು ನೋಡೋಳೆ, ಅದ್ರೊಳಗಡೆ ವೈರಸ್ ಇಲ್ಲ. ಈ ಮಿಸೈಲ್ ಕೇವಲ ಡಿಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಮಾತ್ರ ಜಿಮ್ ತಂದಿಟ್ಕೊಂಡವನೆ. ಈಗ ರೂಬೀನಾ ಜಿಮ್ ನ ಒಬ್ಬ ಸಹಾಯಕನ ಹತ್ರ ಹೊಡೆದು ಕೇಳ್ತಾರೆ ಎಲ್ಲಲ್ಲ ವೈರಸ್ ಅಂತ. ಆಗ ಸಹಾಯಕ ಹೇಳ್ತಾನೆ ಈ ವೈರಸ್ ಇಂಡಿಯಾಗೆ ಹೋಗ್ತಿರುವ ಒಂದು ಫ್ಲೈಟ್ ನ ಒಳಗಿದೆ ಅಂತ. ಈ ವೈರಸ್ ಚೆಂಡಿನ ಒಳಗಿದೆ, ಚೆಂಡಿಗೆ ಟೈಮರ್ ಸೆಟ್ ಮಾಡೋರೆ, ರಿಮೋಟ್ ಜಿಮ್ ನ ಹತ್ರ ಇದೆ. ಈಗ ಏರೋಪ್ಲೇನ್ ನಲ್ಲಿ ಚೆಂಡಿರೋದು ಗೊತ್ತಾಯ್ತು ಚೀಫ್ ಗೆ. ಅದು ಸಿಟಿ ನಲ್ಲಿ ಲ್ಯಾಂಡ್ ಆದ್ರೆ ಅಷ್ಟೇ ಕತೆ, ಸಿಟಿದು ಅಂತಲೂ ಅರ್ಥ ಆಯ್ತು. ಸೊ ಏರೋಪ್ಲೇನ್ ಮಿಸೈಲ್ ಬಿಡ್ಬಿಟ್ಟು ಶೂಟ್ ಮಾಡ್ಬಿಡೋಣ ಆಕಾಶದಲ್ಲಿ ಅಂತ ಡಿಸೈಡ್ ಮಾಡ್ತಾರೆ. ಏರೋಪ್ಲೇನ್ ನಲ್ಲಿ ಎಷ್ಟೊಂದು ಜನ ಇದಾರೆ ಅಂತ ಗೊತ್ತು, ಆದ್ರೂ ಸಹ ಫಾರ್ ದಿ ಲಾರ್ಜರ್ ಗುಡ್ ಅಷ್ಟು ಜನ ಸಾಯ್ಸಾಕೋದು ಅಂತ ಡಿಸೈಡ್ ಮಾಡೋರೆ ರಾಜ್ ಚೀಫ್. ಈಗ ಮಿಸೈಲ್ ಏರೋಪ್ಲೇನ್ ನ ಬೆನ್ ಹತ್ತಿದೆ. ಈಗ ಪಠಾಣ್ ಡಿಸೈಡ್ ಮಾಡ್ತಾರ ಏರೋಪ್ಲೇನ್ ನಲ್ಲಿರುವ ಜನಗಳನ್ನ ಬದುಕಿಸ್ಬೇಕು ಅಂದ್ರೆ ಆ ರಿಮೋಟ್ ಕಿತ್ಕೊಂಡು ನಾನು ಆ ಚೆಂಡನ್ನ ಆಫ್ ಮಾಡ್ಬೇಕು ಅಂತ. ಸೊ ಮತ್ತೆ ಜಿಮ್ ಜೊತೆ ಹೊಡೆದಾಡೋಕೆ ಶುರು ಮಾಡ್ತಾರೆ. ಹೊಡೆದಾಡ್ತಾ ಕಡೆಗಳಿಗೆಲ್ಲಿ ಆ ರಿಮೋಟ್ ಅನ್ನ ಕಿತ್ಕೊಂಡು ಚೆಂಡನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಅಂಡ್ ಏರೋಪ್ಲೇನ್ ನಲ್ಲಿ ಇರೋರೆಲ್ಲ ಚೆಂಡ್ ಆಫ್ ಆಯ್ತು ಅಂತ ರಾ ಚೀಫ್ ಗೆ ಹೇಳ್ತಾರೆ. ತಕ್ಷಣ ರಾ ಚೀಫ್ ಮಿಸೈಲ್ ನ ಸೆಲ್ಫ್ ಡಿಸ್ಟ್ರಕ್ಟ್ ಮಾಡ್ಬಿಡ್ತಾರೆ. ಸೊ ಏರೋಪ್ಲೇನ್ ಬಚಾವಾಗತ್ತೆ. ಈಗ ಪಠಾಣ್ ಜಿಮ್ ಜೊತೆ ಹೊಡೆದಾಡ್ತಾ ಅವರನ್ನ ಬೆಟ್ಟದ ಮೇಲಿಂದ ಕೆಳಗೆ ತಳ್ಳಿ ಬಿಡ್ತಾರೆ. ಜಿಮ್ ಹೋಗಿ ಹಾಕ್ಸ್ಕೊಂತಾರೆ. ಈಗ ರಾ ಚೀಫ್ ಮತ್ತೆ ಪಠಾಣ್ರನ್ನ ಕರೆದು JOCR ಗೆ ಇನ್ನೊಂದಷ್ಟು ಜನಗಳನ್ನ ರಿಕ್ರೂಟ್ ಮಾಡ್ಕೋ, ಈ ಟೀಮ್ ನಮ್ಗೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಡ್ಲಿಕ್ಕೆ ಬೇಕಾಗಿದೆ ಅಂತ ಹೇಳ್ತಾರೆ. ಅಂಡ್ JOCR ಗೆ ಪಠಾಣ್ರನ್ನ ಲೀಡರ್ ಅನ್ನಾಗಿ ಆಯ್ಕೆ ಮಾಡ್ತಾರೆ. ಅಲ್ಲಿಗೆ ಮೂವಿ ಮುಗಿಯತ್ತೆ. ಕಡೆಗೆ ಶಾರುಖ್ ಖಾನ್ ಮತ್ತೆ ದೀಪಿಕಾ ಪಡುಕೋಣೆ ಸೇರ್ಕೊಂಡು ಮತ್ತೊಂದು ಡ್ಯಾನ್ಸ್ ಆಡ್ತಾರೆ.